ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜು ಕಿಚನ್ 06 ಚಾನೆಲ್ಗೆ ಸ್ವಾಗತ. ಇವತ್ತು ನನ್ನ ಮನೆಯಲ್ಲಿ ತಂದೂರಿ ಚಿಕನ್ ಲೆಗ್ ಪೀಸ್ ನ ಮಾಡ್ತಾ ಇದ್ದೆ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು _155 ಅನ್ನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ನನ್ನ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 4 ಚಿಕನ್ ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ನಾನು ಬಿಸಿನೀರಿನಿಂದ ವಾಶ್ ಮಾಡಿಟ್ಟಿದ್ದೀನಿ. ಇದನ್ನ ಎಲ್ಲ ನಾವು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿರೋದು. ತಂದೂರಿ ಚಿಕನ್ ಲೆಗ್ ಪೀಸ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ಅಂದರೆ, ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ತಂದೂರಿ ಚಿಕನ್ ಮಸಾಲ, ಇದು ಎಲ್ಲ ಗ್ರೋಸರಿ ಸ್ಟೋರ್ನಲ್ಲೂ ಸಿಗುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ನಾನು ಕೇವಲ 4 ಸ್ಪೂನೇ ಹಾಕೊಳ್ತೀನಿ, ಏನಕ್ಕಂತಂದ್ರೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಾಗಲ್ಲ. ಮತ್ತೆ ಅರ್ಧ ನಿಂಬೆಹಣ್ಣು. ಸೊ ಬನ್ನಿ ಇವಾಗ ಎಲ್ಲ ಮಸಾಲ ಐಟಮ್ಸ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಇವಾಗ ಇದರೊಳಗಡೆ ನಾನು ಕಾರ್ನ್ಫ್ಲೋರ್, ತಂದೂರಿ ಚಿಕನ್ ಮಸಾಲ, ಧನಿಯಾ ಪೌಡರ್, ಅರಿಶಿಣ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು, 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಇವಾಗ ಎಲ್ಲ ಮಸಾಲ ಮಿಕ್ಸ್ ಆಗೋವರೆಗೂ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಈ ರೀತಿ ಆಗೋವರೆಗೂ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಚಿಕನ್ ಲೆಗ್ ಪೀಸ್ಗಳಿಗೆ ನಾನು ಮಸಾಲಾನ ಹಚ್ಕೊಳ್ತೀನಿ. ನಾನು 4 ಚಿಕನ್ ಲೆಗ್ ಪೀಸ್ಗಳಿಗೆ ನೀಟಾಗಿ ಮಸಾಲ ಹಚ್ಕೊಂಡಾಯ್ತು ನೋಡಿ. ಇವಾಗ ನಾನು ಇದನ್ನು ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳಕ್ಕಿರ್ತೀನಿ. ನೀವು ಬೇಕಾದರೆ 1 ಅವರ್ ಕೂಡ ಮ್ಯಾರಿನೇಟ್ ಮಾಡ್ಕೋಬಹುದು. ಇವಾಗ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಸೊ ನಾನು ಅದಕ್ಕೆ 20 ನಿಮಿಷ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡ್ತೀನಿ. A few moments later. ಇವಾಗ ನಾನು ಇದರೊಳಗಡೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ. ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಳ್ತಿದ್ದೀನಿ. ನೀವು ಬೇಕಾದರೆ ಬಟರ್ ಕೂಡ ಹಾಕೋಬಹುದು. ನಾನು ಬಟರ್ ಹಾಕೊಳ್ತಿಲ್ಲ, ತುಪ್ಪನೇ ಹಾಕೊಳ್ತಿದ್ದೀನಿ. ಇವಾಗ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡಿದ್ನಲ್ಲ, ಅದು ಕಾದಿದೆ. ಇವಾಗ ಇದ್ರೊಳಗಡೆ ನಾನು ಚಿಕನ್ ಲೆಗ್ ಪೀಸ್ನ ಹಾಕೊಳ್ತೀನಿ. ಇವಾಗ ನಾನು ಇದನ್ನ 1 ನಿಮಿಷದವರೆಗೂ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತೀನಿ ನೀಟಾಗಿ. 1 minute later. ಇವಾಗ 1 ನಿಮಿಷ ಇದನ್ನ ನಾನು ಸ್ಲೋ ಫ್ಲೇಮಲ್ಲಿ ಹುರ್ಕೊಂಡಾಯ್ತು. ಇವಾಗ ಇದನ್ನ ನಾನು ಫ್ಲಿಪ್ ಮಾಡ್ತೀನಿ. ಇವಾಗ ನಾನು ಮತ್ತೆ ಇದನ್ನ 1 ನಿಮಿಷದವರೆಗೂ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ತೀನಿ. 1 minute later. ನಾನು ಒಂದು 2 ನಿಮಿಷದವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇದನ್ನು ತಳ್ಕೊತೀನಿ. ಸೇಮ್ ಅದೇ ರೀತಿ ನಾನು ಇದ್ರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಇದೆ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಇವಾಗ ಮತ್ತೆ ಸೇಮ್ ಅದೇ ರೀತಿ ನಾನು ಚಿಕನ್ ಲೆಗ್ ಪೀಸ್ನ ಹಾಕೊಳ್ತೀನಿ. ಇವಾಗ 1 ನಿಮಿಷದವರೆಗೂ ಇದನ್ನ ನಾನು ಹುರ್ಕೊಳ್ತೀನಿ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು. ಇವಾಗ ಈ ಕಡೆ ಸೈಡ್ ನಾನು ಆಲ್ರೆಡಿ ಹುರ್ಕೊಳ್ತಾ ಇದ್ದೀನಿ ಚಿಕನ್ ಲೆಗ್ ಪೀಸ್ನ. ಇವಾಗ ಈ ಕಡೆ ನಾನು ಚಿಕನ್ ತಂದೂರಿನ ಮಾಡ್ಕೊಳ್ತೀನಿ. ಇವಾಗ ಚಿಕನ್ ಲೆಗ್ ಪೀಸ್ನ ನಾನು ನೀಟಾಗಿ ಇದ್ರ ಮೇಲೆ ಇಟ್ಕೊಂಡು ತಂದೂರಿನ ಮಾಡ್ಕೊಳ್ತೀನಿ. ಇವಾಗ ಈ 2 ಚಿಕನ್ ಲೆಗ್ ಪೀಸ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ ನಾನು ಇವನ್ನೂ ಕೂಡ ತಂದೂರಿ ಮಾಡ್ಕೊಳ್ತೀನಿ.
ಸೊ ಫೈನಲಿ ಇವಾಗ ತಂದೂರಿ ಚಿಕನ್ ಲೆಗ್ ಪೀಸ್ ರೆಡಿ ಆಯ್ತು. ಇವಾಗ ನಾನು ಇದನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ. ಸೊ ಫೈನಲಿ ತಂದೂರಿ ಚಿಕನ್ ಲೆಗ್ ಪೀಸ್ ರೆಡಿ ಆಯ್ತು. ನೋಡಿದ್ರಲ್ಲ ಎಷ್ಟು ಈಸಿ ಆಗಿ ಹೋಟೆಲ್ ಸ್ಟೈಲ್ ಅಲ್ಲೇ ನಾವು ಮನೇಲೆ ಕೇವಲ ಒಂದು 10ರಿಂದ 15 ನಿಮಿಷದಲ್ಲೇ ನಾವು ಮನೇಲೆ ಕೂಡ ತಂದೂರಿ ಚಿಕನ್ ಲೆಗ್ ಪೀಸ್ ನಾವು ಮಾಡ್ಕೋಬಹುದು ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಬನ್ನಿ ಇವಾಗ ಇದನ್ನ ನಾವು ಟೇಸ್ಟ್ ಮಾಡೋಣ. Thanks for watching.